70 ವರ್ಷದ ಮುಸ್ಲಿಂ ವ್ಯಾಪಾರಿಯ ನೆರವಿಗೆ ಧಾವಿಸಿದ ಬಳಿಕ ಸಂಘ ಪರಿವಾರದಿಂದ ಬಹಿಷ್ಕಾರಕ್ಕೆ ಒಳಗಾದ ದೀಪಕ್ ಕುಮಾರ್ ಅವರಿಗೆ ರಾಷ್ಟ್ರಾದ್ಯಂತ ಬೆಂಬಲ ವ್ಯಕ್ತವಾಗುತ್ತಿದೆ. ಉತ್ತರಾಖಂಡದ ಕೋಟರ್ದ್ವಾರ್ನಲ್ಲಿ ವಕೀಲ್ ಅಹಮದ್ ಎಂಬ ವ್ಯಾಪಾರಿಯ ಅಂಗಡಿಯ ಹೆಸರು ಬಾಬಾ ಎಂದಿರುವುದನ್ನು ಪ್ರಶ್ನಿಸಿ ಸಂಘ ಪರಿವಾರ ವಿರೋಧ ವ್ಯಕ್ತಪಡಿಸಿತ್ತು. ಅವರ ಅಂಗಡಿಗೆ ಹೋಗಿ ಹೆಸರು ಬದಲಾಯಿಸುವಂತೆ ಸೂಚಿಸಿತ್ತು. ಅವರ ಮೇಲೆ ಒತ್ತಡ ಹೇರಿತ್ತು. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿದ ದೀಪಕ್ ಕುಮಾರ್ ಆ ಗುಂಪನ್ನ ತರಾಟೆಗೆ ತೆಗೆದುಕೊಂಡಿದ್ರು. ನನ್ನ ಹೆಸರು ಮೊಹಮ್ಮದ್ ದೀಪಕ್ ಎಂದಾಗಿದೆ, ಏನ್ ಮಾಡ್ತೀರಿ ಎಂದು ಪ್ರಶ್ನಿಸಿದ್ದರು. ಕೊನೆಗೆ ಆ ಗುಂಪು ಅಲ್ಲಿಂದ ಕಾಲ್ಕಿತ್ತಿತ್ತು. ಜಿಮ್ ಸೆಂಟರ್ ಅನ್ನು ನಡೆಸುತ್ತಿರುವ ದೀಪಕ್ ಕುಮಾರ್ಗೆ ಈ ಒಳ್ಳೆತನವೇ ಮುಳುಬು ಆಯಿತು. ಸಂಘ ಪರಿವಾರ ತಿರುಗಿ ನಿಂತಿತು. ಅವರ ಮನೆಯ ಮುಂದೆ ನೂರಾರು ಸಂಖ್ಯೆಯಲ್ಲಿ ಸೇರಿ ಘೋಷಣೆ ಕೂಗಿತು, ಪ್ರತಿಭಟನೆ ನಡೆಸಿತು, ಜೀವ ಬೆದರಿಕೆ ಹಾಕಿತು. ಅವರ ತಲೆ ಕಡಿದ್ರೆ 2 ಲಕ್ಷ ರೂಪಾಯಿ ಕೊಡುವುದಾಗಿಯೂ ಹೇಳಲಾಯಿತು. ಪೊಲೀಸರು ದೀಪಕ್ ಕುಮಾರ್ ವಿರುದ್ಧವೇ ಪ್ರಕರಣ ದಾಖಲಿಸಿದರು. ಕಳೆದ ಜನವರಿ 26 ಮತ್ತು 31 ನಡುವೆ ಈ ಎಲ್ಲವೂ ನಡೆದಿತ್ತು. ಆ ಬಳಿಕ ಇವರ ಜಿಮ್ ಸೆಂಟರ್ಗೆ ಬರುವವರ ಸಂಖ್ಯೆ ಕಡಿಮೆ ಆಯಿತು. ಜಿಮ್ಗೆ ಬರುತ್ತಿದ್ದ 150 ಮಂದಿಯ ಸಂಖ್ಯೆ 15-20 ಆಗಿ ಕುಸಿಯಿತು. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಈ ಜಿಮ್ ಸೆಂಟರ್ಗೆ ನಾನು 40,000 ಮಾಸಿಕ ಬಾಡಿಗೆ ಪಾವತಿಸುತ್ತಿದ್ದೇನೆ. ಹೊಸ ಮನೆಯನ್ನ ಕಟ್ಟಿಸಿದ್ದು ತಿಂಗಳಿಗೆ 16,000 EMI ಕಟ್ಟುತ್ತಿದ್ದೇನೆ. ಆದರೆ ಈ ಪ್ರತಿಭಟನೆಯ ಬಳಿಕ ತನಗೆ ಹಣಕಾಸಿನ ತೊಂದರೆಯಾಗಿದೆ, ಜನರು ಜಿಮ್ ಸೆಂಟರ್ಗೆ ಬರ್ತಿಲ್ಲ ಎಂದು ಅವರು ಮಾಧ್ಯಮದ ಜೊತೆ ಮಾತನಾಡುತ್ತಾ ಹೇಳಿಕೊಂಡಿದ್ದರು. ಈ ಹೇಳಿಕೆಯ ಬಳಿಕ ದೇಶಾದ್ಯಂತ ಇವರಿಗೆ ಬೆಂಬಲದ ಮಹಾಪೂರವೇ ಹರಿದು ಬಂದಿದೆ. ರಾಜ್ಯಸಭಾ ಸದಸ್ಯ ಜಾನ್ ಬ್ರಿಟಾಸ್ ಅವರು ದೀಪಕ್ ಕುಮಾರ್ ಅನ್ನ ಭೇಟಿಯಾಗಿ ಅವರ ಜಿಮ್ ಸೆಂಟರ್ಗೆ 1 ವರ್ಷದ ಮೆಂಬರ್ಶಿಪ್ ಅನ್ನು ಪಡೆದುಕೊಂಡರು. आप लोग हमारी आवाज जाए और आप लोग उनको बुलाओ, हम यहाँ सम्मानित करना चाहते हैं ऐसे युवाओं को देश के सुप्रीम कोर्ट में. मोहम्मद दीपक को सम्मानित करेंगे? यस, क्यों नहीं करेंगे. ऐसे युवाओं को तो सम्मानित और पूरे वकील समाज उनका साथ देगा. ಇದೀಗ ಸುಪ್ರೀಂ ಕೋರ್ಟ್ನ ಪ್ರಮುಖ ವಕೀಲರು ಅವರನ್ನ ಭೇಟಿಯಾಗಿದ್ದಾರೆ. ಸುಮಾರು 20ರಷ್ಟು ವಕೀಲರು ದೀಪಕ್ ಕುಮಾರ್ ಅವರನ್ನ ಭೇಟಿಯಾದದ್ದಲ್ಲದೆ 10,000 ರೂಪಾಯಿ ಮೆಂಬರ್ಶಿಪ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ದೀಪಕ್ ಕುಮಾರ್ ಅವರ ಅಕೌಂಟ್ ಅನ್ನು ಜನರು ವಿಚಾರಿಸುತ್ತಿದ್ದು ತಾವು ನೆರವಾಗುವುದಾಗಿ ಘೋಷಿಸುತ್ತಿದ್ದಾರೆ. ಈಗಾಗಲೇ ರಾಜಸ್ಥಾನದ ದಾಂಡಿಯಾ ಎಂಬ ವ್ಯಕ್ತಿ 100 ಮೆಂಬರ್ಶಿಪ್ಗೆ ಸ್ಪಾನ್ಸರ್ ಮಾಡುವುದಾಗಿ ಹೇಳಿದ್ದಾರೆ. ಆರಂಭದಲ್ಲಿ ಜಿಮ್ ಸೆಂಟರ್ಗೆ ಹೋಗುವ 100 ಮಂದಿಗೆ ಉಚಿತವಾಗಿ ಈ ಸ್ಪಾನ್ಸರ್ ಮಾಡುವುದಾಗಿ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ದೀಪಕ್ ಕುಮಾರ್ಗೆ ನೆರವಾಗುವುದಕ್ಕೆ ಭಾರಿ ಸಂಖ್ಯೆಯಲ್ಲಿ ಜನರು ಮುಂದೆ ಬಂದಿದ್ದಾರೆ. ಅಂತೂ ದೀಪಕ್ ಕುಮಾರ್ ಅವರು ಒಂಟಿಯಾದರು ಎಂದು ಒಂದು ಗುಂಪು ಸಂಭ್ರಮಿಸುತ್ತಿರುವಾಗಲೇ ಇನ್ನೊಂದು ಕಡೆ ಭಾರೀ ಪ್ರಮಾಣದಲ್ಲಿ ಅವರಿಗೆ ಬೆಂಬಲ ವ್ಯಕ್ತವಾಗುತ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.